ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗು. ಒಂದು ವಾರದಿಂದ ಎಲ್ಲ ಶಾಪಿಂಗ್ ಮಾಡ್ತಿದ್ದೀನಿ ಗೈಸ್. ಆದರೂ ಇನ್ನೂ ಹಬ್ಬ ಮುಗಿಯೋವರೆಗೂ ಏನೂ ಮುಗ್ದಿಲ್ಲ. ಸೊ ಹಬ್ಬಕ್ಕೆ ನೋಡೋಣ ಏನಾದರೂ ಬಟ್ಟೆಗಳು ಇನ್ನೇನೇನು ಮಿಕ್ಕಿದೆ ಎಲ್ಲ ತೊಗೊಳ್ಳೋಣ ಅಂತ ನಾನು ಜಯನಗರ್ ಕಾಂಪ್ಲೆಕ್ಸ್ಗೆ ಹೋಗಿದ್ದೆ. ಸೊ ಅಲ್ಲಿದೊಂದು ವಿಡಿಯೋ ಮಾಡಿದೆ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಸೊ ನಾನು ಇನ್ನೂ ಏನೇನು ಬೇಕು ಗಂಧಿಗೆ ಅಂಗಡಿಯಲ್ಲಾಗಿರಲಿ, ನನಗೆ ಹಬ್ಬ ಕಂಪ್ಲೀಟ್ ಮಾಡೋದಕ್ಕೆ ಸಣ್ಣ ಪುಟ್ಟದ್ದು ಏನು ಐಟಮ್ಸ್ ಎಲ್ಲ ಬಿಟ್ಟಿದ್ದೀನಿ ಅದನ್ನೆಲ್ಲ ಒಂದ್ಸಲಿ ತೊಗೊಂಬಿಡೋಣ ಅಂತ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಥರ್ಸ್ಡೇ ಫ್ರೈಡೇ ವ್ಲಾಗ್ನ ಕಂಟಿನ್ಯೂ ಮಾಡಿ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಮತ್ತೆ ನೆನಪಿಸ್ಕೊಂಡು ಏನೇನೆಲ್ಲ ಬಿಟ್ಟಿದ್ದೀನಿ, ದೇವರಿಗೆ ಹಾರ, ಆಮೇಲೆ ಒಡವೆ, ಏನಾದರೂ ಸಣ್ಣ ಪುಟ್ಟದ್ದು ಏನೇ ಮಿಸ್ ಆಗಿದ್ರು ತೊಗೊಂಬರೋಣ ಅಂತ ನಾನು ಕಾಂಪ್ಲೆಕ್ಸ್ಗೆ ಹೋಗ್ಬಿಟ್ಟಿದ್ದೆ ಗೈಸ್. ಸೊ ಇಲ್ಲಿಗೆ ನಾನು ಹಬ್ಬಕ್ಕೆ ತಯಾರಿ ಮಾಡಿಕೊಂಡು ಎಲ್ಲ ಐಟಮ್ಸ್ಗಳನ್ನ ತೊಗೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಅಲ್ಲಿ ಯಾವಾಗ್ಲೂ ಅಷ್ಟೇ ನಾನು ಸಾಮಾನು ತೊಗೊಳ್ಳೋದೇ ಒಂದು. ಹಾಗೆ ಇವಾಗ ಶ್ರಾವಣ ಇರೋದ್ರಿಂದ ಸಾಲಾಗಿರೋ ಹಬ್ಬಗಳು ಬರ್ತಾನೆ ಇರುತ್ತೆ. ವರಮಹಾಲಕ್ಷ್ಮಿ ಆದಮೇಲೆ ಶ್ರಾವಣ ಶನಿವಾರ ಮಾಡ್ತೀವಿ. ಸೊ ಇದೆಲ್ಲ ಥರ್ಸ್ಡೇ ವ್ಲಾಗ್ ಆಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗು ಗೈಸ್. ಅಂದರೆ ಫ್ರೈಡೇ ಹಬ್ಬದ ದಿನ ಬೆಳಗಿನ ಜಾವ ನಾನು ಮಾರ್ಕೆಟ್ಗೆ ಹೋಗಿದ್ದಿದ್ದು ಹೂವು ತೊಗೊಂಬರೋದಕ್ಕೆ. ಇದು ಒಂದು 2:30 3 o'clock ಟೈಮಲ್ಲಿ ಅನಿಸುತ್ತೆ ನೋಡಿ. 2 o'clockಲ್ಲೂ ಎಷ್ಟೊಂದು ಜನ ಇದ್ದಾರೆ ಗೈಸ್. ಅಪ್ಪ ದೇವರೇ, ಮಾರ್ಕೆಟಲ್ಲಿ ನಿಜ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ದೇವ್ರಿಗೆ ಹೂವು ಎಲ್ಲ ತೊಗೊಂಡು ಬಂದೆ. ಆ್ಯಂಡ್ ಪ್ರೈಸ್ ಅಂತೂ ಹೇಳೋಂಗೆ ಇಲ್ಲ ಗೈಸ್. ಒಂದೊಂದು ಹಾರ 2,500, 3,000, 4,000. ಬಟ್ ಹಾರಗಳಂತೂ ಎಷ್ಟು ಚೆನ್ನಾಗಿತ್ತು. ಯಾವ್ದು ತೊಗೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲಿ ನಾನು ಯಾವುದೋ ಒಂದು ಹಾರ, ನನಗೆ ಆರ್ಕಿಡ್ ಹಾಕಿರೋ ಫ್ಲವರ್ ಅಂದರೆ ತುಂಬ ಇಷ್ಟ ಗೈಸ್, ಮಲ್ಲಿಗೆ ಹೂವಿನ ಜೊತೆ. ಸೊ ನಾನು ಯೂಶ್ವಲಿ ಯಾವುದೇ ಹಬ್ಬ ಮಾಡಿದ್ರು ಮಾರ್ಕೆಟಿಂದನೇ ಹೂವು ತರ್ತೀನಿ. ಯಾಕಂದರೆ ನಮ್ಮ ಮನೆ ಮಾರ್ಕೆಟ್ಗೆ ಹತ್ರ ಅಂತ ಹೇಳೋದಕ್ಕಿಂತ ಯೂಶ್ವಲಿ ನಾನು KR ಮಾರ್ಕೆಟ್ಗೆ ಹೊರ್ಟೋಗ್ತೀನಿ. ಬಿಕಾಸ್ ನನಗೆ ಪೂಜೆ ಮಾಡೋವಾಗ ತುಂಬಾ ಹೂವು ಇರಬೇಕು. ಸೊ ಹೂವು ತೊಗೊಂಡು ಮನೆಗೆ ಹೋಗಿ ನಾನು ನೋಡಿ ಗೈಸ್, ಹೂವು ತೊಗೊಂಡು ಬಂದಾಗಿನೂ ಇನ್ನೂ ಲೇಟಾಗಿತ್ತು, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತ. ಸೊ ಸ್ನಾನ ಮಾಡ್ಕೊಂಡು ಬಂದು ರಂಗೋಲಿ ಹಾಕಿ ನಾನು ಲಕ್ಷ್ಮೀ ಕೂರಿಸುವಾಗ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಯಾಕಂದ್ರೆ ನಾನು ಒಬ್ಬಳೇ ಮಾಡ್ತಿದ್ದಿದ್ದು. ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಮಾಡೋಣ ಅಂದ್ರೂ ಫೋನ್ಸ್ ಬರ್ತಾಯಿತ್ತು, ಎಷ್ಟೊಂದು ಐಟಮ್ಸು. ನಾನು ಹೇಳ್ದಂಗೆ ಹೋಗಿ ಪದೇ ತೊಗೊಂಬಂದರು ತುಂಬ ಐಟಮ್ಸ್ ಮರ್ತೋಗ್ತಿದ್ದೆ ಗೈಸ್. ಒಂದೊಂದೇ ಐಟಮ್ಗೂ ಬ್ಲಿಂಕಿಟಲ್ಲೆಲ್ಲ ಆರ್ಡರ್ ಮಾಡಬೇಕಿತ್ತು. ಇವರು ಫೋನ್ ಮಾಡ್ತಿದ್ರು ಆ್ಯಂಡ್ ಕುಂಕುಮಕ್ಕೆ ಕರಿಯೋಕ್ಕೆ ಅದು ಇದು ಅಂತ. ಸೊ ನಾನು ಯಾವುದೂ ಅಷ್ಟೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಸ್ಟಿಲ್ ನೋಡಿ ಗೈಸ್, ನಮ್ಮನೆ ವರಮಹಾಲಕ್ಷ್ಮಿ ಹೀಗಿತ್ತು. ಫುಲ್ ನಾನೇ ಡೆಕೋರೇಟ್ ಮಾಡಿದ್ದು, ಬ್ಯಾಕ್ ಡ್ರಾಪಿಂದ ಹಿಡ್ದು. ಆ್ಯಂಡ್ ಸಿಂಪಲಾಗಿ ಮಾಡಿದ್ದೀನಿ. ಬ್ಯಾಕ್ ಡ್ರಾಪ್ ನಾನು ಥರ್ಸ್ಡೇನೇ ರೆಡಿ ಮಾಡಿದ್ದೆ ಗೈಸ್. ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಬಿತ್ತೋಗ್ಬಿಟ್ಟಿತ್ತು. ಅದನ್ನೆಲ್ಲ ಹೆಂಗೋ ದೇವ್ರಿಗೆ ಟಚ್ ಆಗ್ದಂಗೆ ನಾನು ಮಾಡಿದ್ದೀನಿ. ಆ್ಯಂಡ್ ತಿಂಡಿಗಳು ಮಾಡಿದ್ದೆ ಗೈಸ್, ಒಬ್ಬಟ್ಟೆಲ್ಲ. ಅದ್ರ ವೀಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ. ಯಾರಿಗಾನೋ ಇನ್ನೂ 2 ವಾರ ಹಬ್ಬ ಮಾಡೋದ್ರಿಂದ ನಿಮ್ಗೆ ಯಾವುದಾನೋ ರೆಸಿಪಿ ಆಗಿರಲಿ ಅಥವಾ ಬ್ಯಾಕ್ ಡ್ರಾಪ್ ಐಡಿಯಾಸ್ ಆಗಿರಲಿ ಫುಲ್ಲು ಬಿದ್ದೋಗಿತ್ತು ಗೈಸ್. ನಮ್ಮದು ವಾಲ್ಪೇಪರ್ ಸ್ಟಿಕ್ಕರಿಂಗ್ ಬೇರೆ ಇರೋದ್ರಿಂದ ಅದು ನಿಂತ್ಕೊತಾನೇ ಇರಲಿಲ್ಲ. ನೀವು ನೋಡ್ಬೋದು ಬ್ಯಾಕ್ ಡ್ರಾಪ್ ಎಲ್ಲ ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆ. ಬಟ್ ನಿಮ್ಗೆ ಏನಾದರೂ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅಥವಾ ಅದ್ರದ್ದು ಒಂದು ಡೀಟೇಲ್ ವೀಡಿಯೋ ಮಾಡಾಕ್ತೀನಿ. ನಮ್ಮ ಮನೇಲಿ ನಿಮಗೆ ಗೊತ್ತಿರುತ್ತೆ, ಎಲ್ಲರ ಮನೇಲೂ ಒಂದು ಪೂಜೆ ಆಗಿರಲಿ ಅಥವಾ ಮದುವೆ ಆಗಿರಲಿ, ಏನೇ ಹಬ್ಬ ಆಗಿರಲಿ, ನಮ್ಮ ಮನೆಗಳಲ್ಲಿ ನಾವು ಮಾಡುವಾಗ ತುಂಬ ಬ್ಯುಸಿಯಾಗಿರ್ತೀವಿ. ಡೀಟೇಲಿಂಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ನಿಮಗೆ ಪರ್ಟಿಕ್ಯುಲರಾಗಿ ಯಾವುದನ್ನೋ ಡೆಕೋರೇಷನ್ನು ಅಥವಾ ಸ್ಯಾರಿ ಡ್ರೇಪಿಂಗು ಏನಾದರೂ ಬೇಕಾದರೆ ನಂಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕರಾಜ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಹೌದು, ನಾನು ಈ ವಿಡಿಯೋನ ಕೊನೆಯಲ್ಲಿ, ಈ ವ್ಲಾಗ್ನ ಹಬ್ಬದ ಕೊನೆಯಲ್ಲಿ ಮಾಡ್ತಿದ್ದೀನಿ ಗೈಸ್. ಏನಕ್ಕಂದರೆ ನೋಡಿ ನಮ್ಮನೆ ಲಕ್ಷ್ಮಿ ಹೇಗಿದೆ. ನನಗಂತೂ ಸಾಕಾಗೋಯ್ತು ಗೈಸ್. ವೀಡಿಯೋ ಮಾಡೋಣ ಅಂದ್ಕೊಂಡು ನಿಜ ಮಾಡೋಕ್ಕೆ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ನಿಜವಾಗ್ಲೂ ಹಬ್ಬದ ಟೈಮಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂದರೆ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಯ್ತು ಗೈಸ್. ಸೊ ನಾನು ಹೇಗೆ ಕಾಣಿಸ್ತಿದ್ದೀನಿ, ಲಕ್ಷ್ಮಿ ಥರನೇ ಕಾಣಿಸ್ತಿದ್ದೀನಾ? ಆದರೂ ಲಕ್ಷ್ಮಿನೇ ಗೈಸ್. ನಮ್ಮನೆ ಲಕ್ಷ್ಮಿ ಹೇಗಿದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಸೊ ಇದಿಷ್ಟ ಆಗಿತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ. ಸೊ ನೀವೆಲ್ಲ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಗೈಸ್? ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅನ್ಕೋತೀನಿ.
ಸೊ ಇನ್ನು ಯಾರ್ಯಾರೆಲ್ಲ ಪ್ರತಿ ಸಲ ಹೇಳೋ ಥರನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋಲ್ಲಿ ಆದಷ್ಟು ಕ್ಲಿಪ್ಸ್ ತೊಗೊಂಡಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ಅಂತ ಆ್ಯಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ನಾನು ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ, ಗೆಟ್ ರೆಡಿ ಅಂತೂ ಮಾಡೋಕ್ಕಾಗಲಿಲ್ಲ ನನ್ನ ಜೊತೆಗೆ. ಸೊ ಅನ್ರೆಡಿನಾರು ಯಾಕೆ ನಿಮ್ಮ ಜೊತೆ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡ್ಕೊಂಡಿರೋ ಮೇಕಪ್ನೆಲ್ಲ ತೆಗಿತಾ ಇದ್ದೀನಿ ಗೈಸ್. ನಿಜವಾಗ್ಲೂ ಬೆಳಗ್ಗೆಯಿಂದ ಸಾಕಾಗೋಗಿದೆ. ಪೂಜೆ ಮಾಡಿದ್ದು, ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿದ್ದು. ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ ಗೈಸ್. ಎಷ್ಟು ಸುಸ್ತಾಗಿದೆ ಅಂದರೆ ಲಿಟ್ರಲಿ ಜಾಗ ನೋಡ್ತಾ ಇದ್ದೀನಿ ಅನ್ರೆಡಿ ಮಾಡೋದಕ್ಕೆ. ಇದೆಲ್ಲ ಆಗ್ತಾ ಇರುತ್ತೆ ಗೈಸ್. ನನಗೆ ಸ್ಟ್ಯಾಂಡ್ ತೆಗೆದು ಇಟ್ಬಿಟ್ಟು ಮಾಡೋಷ್ಟು ಖಂಡಿತವಾಗ್ಲೂ ಪೇಷನ್ಸ್ ಇಲ್ಲ ಗೈಸ್. ಹಾಗೆ ಹೆಂಗೋ ನಿಜ ಹೇಳ್ತಾರಲ್ಲ, ತ್ಯಾಪೆ ಕೆಲಸ ಮಾಡ್ತಾಯಿದ್ದೀನಿ ಗೈಸ್. ಸೀರಿಯಸ್ ಆಗಿ ಫೋನ್ ಇಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಫೋನ್ ಬಿದ್ದೋಗುತ್ತೆ. ಒಂದು ಜಾಗನ ನೋಡ್ಬಿಟ್ಟು ಏನೋ ಒಂದು ಮಾಡ್ತೀನಿ ಗೈಸ್. ಹೌದಲ್ಲ ಸಾಯಿ ಗೈಸ್, ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೆಟ್ ರೆಡಿ ವಿತ್ ಮೀ ಅಂತ ಅಂತೂ ಮಾಡೋಕ್ಕಾಗಿಲ್ಲ. ಸೊ ಅನ್ರೆಡಿ ವಿತ್ ಯು ಗೈಸ್ ಮಾಡೋಣ ಅಂತ. ಆಲ್ಮೋಸ್ಟ್ ಇವಾಗ ಟೈಮು 11:15 ಆಗಿದೆ ಗೈಸ್. ನಿಜವಾಗ್ಲೂ ನಿದ್ದೆನೇ ಮಾಡಿಲ್ಲ ಹಬ್ಬದ ತಯಾರಿಯಲ್ಲಿ. ನೋಡಿ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ. ತುಂಬ ರಿಲ್ಯಾಕ್ಸೇಷನ್ ಗೈಸ್ ನಿಜವಾಗ್ಲೂ. ಸೊ ಈ ವಿಡಿಯೋ ಮಾಡ್ತಾ ನಾನು ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂದರೆ, ನನಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮಾಡೋಕ್ಕಾಗಿಲ್ಲ ಗೈಸ್. ಏನಕ್ಕಂದರೆ ಹಬ್ಬದ ಬ್ಯುಸಿಯಲ್ಲಿ ಎಷ್ಟು ಕೆಲಸ ಇತ್ತು ಅಂದರೆ, ಎಲ್ಲ ಅಡುಗೆಗಳನ್ನೂ ನಾನೇ ಮಾಡಬೇಕಾಗಿತ್ತು, ಎಲ್ಲ ರೆಡಿ ನಾನೇ ಮಾಡಬೇಕಾಗಿತ್ತು. ಸೊ ಅದು ನಾನು ಮರ್ತೇ ಹೋಗ್ಬಿಟ್ಟೆ ವ್ಲಾಗ್ ಮಾಡಬೇಕು ಅಂತ. ಅಟ್ಲೀಸ್ಟ್ ನಾನು ಒಂದು ಸ್ಟ್ಯಾಂಡ್ಗೆ ಹಾಕಿ ಮಾಡಬೇಕಾಗಿತ್ತು. ಬಟ್ ಎಷ್ಟು ಫುಟೇಜ್ ತೊಗೊಳಕ್ಕಾಗಿದೆಯೋ ಅಷ್ಟು ಫುಟೇಜ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಗೈಸ್. ಸೊ ಎಲ್ಲರೂ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನು ಸ್ಪೆಷಲ್ ಇತ್ತು, ಎಲ್ಲರೂ ಮನೆ ಹಬ್ಬ ಹೇಗಾಯಿತು, ಚೆನ್ನಾಗಾಯ್ತಾ, ಅದನ್ನೆಲ್ಲ ಕಮೆಂಟ್ ಮಾಡಿ ಗೈಸ್. ಸಾಕಾಗ್ತಿದೆ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಸಾಕಾಗ್ತಿದೆ ಅಂದರೆ, ಅಪ್ಪ ನಿಜ ರೆಡಿ ಆಗೋದಕ್ಕಿಂತ ಅನ್ರೆಡಿ ಆಗೋದ್ರಲ್ಲಿ ಇರೋ ಸುಖ ಗೈಸ್ ನಿಜವಾಗ್ಲೂ ಎಷ್ಟು ಚೆಂದ ಅನಿಸುತ್ತೆ. ಯೂಶ್ವಲಿ ಯಾವಾಗಲೂ ರೆಡಿಯಾಗಿ ನೀವು ನೋಡಿರ್ಬೋದು, ನಾನು ಯೂಶ್ವಲಿ ಒಂದು ಇಯರಿಂಗ್ಸ್ನ ಕೂಡ ವೇರ್ ಮಾಡಲ್ಲ. ಜಿಗಿ ಅಂತ ಇರುತ್ತೆ. ನನಗೆ ತುಂಬ ಸಿಂಪಲ್ ಆ್ಯಂಡ್ ಸಾಬರ್ ಆಗಿರೋದು ಇಷ್ಟ ಆಗುತ್ತೆ. ಸಿಂಪಲ್ ಆ್ಯಂಡ್ ಸಾಬರ್ ಅಂದರೆ ಏನೋ ತಪ್ಪು ಹೇಳ್ತಿದ್ದೀನಿ ಅನಿಸುತ್ತೆ ಗೈಸ್, ಯಾಕಂದರೆ ನಾನು ತುಂಬ ಸಿಂಪಲ್ ಆಗಿರ್ತೀನಿ. ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ಹಿಂಗೆ ದಿನ ರೆಡಿ ಆಗು ಅಂತ. ಬಟ್ ದಿನ ಹಿಂಗೆ ರೆಡಿ ಆಗೋಕ್ಕೆ ಖಂಡಿತ ಆಗಲ್ಲ ಗೈಸ್. ಹಬ್ಬ ಒಂದಿನ ಬಂದ್ರೇ ಚೆಂದ ಅಲ್ವ? ಹಾಗೆ ನಾನು ಒಂದು ಟೈಮ್ ಈ ಥರ ರೆಡಿ ಆದರೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಇದಿಷ್ಟ ಆಗಿತ್ತು ನನ್ನ ವ್ಲಾಗ್. ನಿಮ್ಮ ಜೊತೆ ಗೆಟ್ ರೆಡಿ ಅಂತೂ ಮಾಡೋಕ್ಕಾಗಿಲ್ಲ, ಅನ್ರೆಡಿ ಮಾಡ್ತಿದ್ದೀನಿ. ಸೊ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊಳ್ಳೋದೇ ಕೆಲಸ. ಸೊ ಇದಿಷ್ಟಾಗಿತ್ತು ನನ್ನ ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಮತ್ತೆ ಹೇಳ್ತಿದ್ದೀನಿ ಗೈಸ್, ನೀವು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ. ಸಿ ಯು, ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇದು ಅವತ್ತಿನ ದಿನನೇ ಗೈಸ್. ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ನಮ್ಮ ಅಕ್ಕನ ಮನೆ ಹತ್ರ. ಅವರು ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕರೆಸ್ತಾರೆ. ಸೊ ಹಂಗೆ ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸಾರಿ ಗೈಸ್.